ಗೋಬಿ ಮಂಚೂರಿ ಮಾಡಲು ಫಸ್ಟು ಕ್ಯಾಬೇಜನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕ್ಯಾಬೇಜ್ಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕಿ ಸ್ವಲ್ಪ ಗರಂ ಮಸಾಲ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಹಾಕಿದ್ದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದ ನಂತರ ಇವಾಗ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನಾವು ಗೋಬಿನ ಬಿಡ್ತಾ ಹೋಗಬೇಕು. ಕಾರ್ನ್ಫ್ಲವರ್ ಎಲ್ಲ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡಿ, ಇವ್ರು ನಮ್ಮ ಅತ್ತೆಯವರು ಗೋಬಿ ಮಂಚೂರಿ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಆಗುತ್ತೆ. ಫುಲ್ ನೀಟಾಗಿ ಎಲ್ಲ ಕಡೆಯೂ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ತೋರಿಸ್ತೀನಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ, ಈ ಥರ ಬರಬೇಕು. ಫುಲ್ ಗೋಲ್ಡನ್ ಬ್ರೌನ್ ಆಗೋಗಟ್ಟನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಬಂದ ತಕ್ಷಣ ಇದನ್ನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾವು ಸಾಸ್ ಇಲ್ಲದೇ ಗ್ರೇವಿ ಮಾಡ್ಕೊತಾ ಇರೋಕ್ಕೆ 2 ಟೊಮೆಟೊ ಹಾಕಬೇಕು. ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಕೆಮ್ಮೆಣಸಿನ್ಕಾಯಿ. ಕೊತ್ತಂಬರಿ ಕೂಡ ಹಾಕ್ಕೋಬೇಕು, ಲಾಸ್ಟಲ್ಲಿ ಮಿಸ್ ಮಾಡಿದ್ದೀನಿ. ಹಾಕಿ ಇವಾಗ ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿ, ಚಿಕ್ಕದಾಗಿ ಇಟ್ಕೊಂಡಿರೋ ಈರುಳ್ಳಿ, ಇದನ್ನ ಚೆನ್ನಾಗಿ ಬಾಡಿಸ್ಬೇಕು. ಚಿಕ್ಕದಾಗಿ ಹೆಚ್ಚಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ನಮ್ಗೆ ಇವಾಗ ಚಿಕ್ಕದಾಗೂ ಇದೆ, ದೊಡ್ಡದಾಗೂ ಇದೆ. ನೀವು ಚಿಕ್ಕದಾಗಿ ಹೆಚ್ಕೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಆದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಪೇಸ್ಟ್ನ, ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನ ಹಸಿ ವಾಸನೆ ಹೋಗೋ ಗಂಟನ ಫ್ರೈ ಮಾಡಬೇಕು. ನೋಡಿ, ಫುಲ್ ಕುದಿ ಬರಬೇಕು. ಚೆನ್ನಾಗಿ ಕುದ್ದಾದಮೇಲೆ ಇವಾಗ ನಾವು ಗೋಬಿ ಇತ್ತಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಪೂರ್ತಿ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಗೋಬಿ ಇವಾಗ ರೆಡಿ ಆಗುತ್ತೆ. ತುಂಬಾ ಈಸಿಯಾಗೂ ಇದೆ ಮತ್ತು ಡಿಲಿಷಿಯಸ್ ಆಗೂ ತುಂಬಾ ಚೆನ್ನಾಗಿದೆ. ರೋಡ್ ಸೈಡ್ ತಿನ್ನೋದನ್ನ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಬೇಗನೆ ಆಗುತ್ತೆ, ಹೆಲ್ದಿ ಕೂಡ, ತುಂಬ ಟೇಸ್ಟಿಯಾಗೂ ಇರುತ್ತೆ. Thank you so much for watching.